ಸಾಯಿಬಾಬಾ ಮತ್ತು ಗೋಧಿ ಹಿಟ್ಟಿನ ಲೀಲಾ ಶುದ್ಧಿಯ ಚಕ್ರ. 1910ರ ನಂತರದ ಒಂದು ಬೆಳಗಿನ ಜಾವ ನಾನು ಶಿರ್ಡಿಗೆ ತೆರಳಿ ಅಲ್ಲಿಯ ಮಸೀದಿಯ ಕಡೆಗೆ ಕಾಲಿಟ್ಟು ಸಾಗುತ್ತಿದ್ದೆ. ಶ್ರೀ ಸಾಯಿಬಾಬಾ ಅವರ ದರ್ಶನ ಪಡೆಯುವ ಹಾರ್ದಿಕ ಇಚ್ಛೆ ನನ್ನೆಲ್ಲ ಮನಸ್ಸನ್ನು ಆವರಿಸಿತ್ತು. ಮನಸ್ಸಿನಲ್ಲಿ ಭಕ್ತಿ, ಕುತೂಹಲ ಮತ್ತು ನಿರೀಕ್ಷೆಯ ತೊರೆದ ತುದಿ. ಮಸೀದಿಗೆ ಹತ್ತಿದಾಗ ಅಲ್ಲಿನ ದಿವ್ಯ ಶಾಂತಿಯ ವಾತಾವರಣ ನನ್ನಲ್ಲಿ ಅತೀವ ಶ್ರದ್ಧೆ ಹುಟ್ಟಿಸಿತು. ಆ ಮಸೀದಿಯ ಒಳಗೆ ಶ್ರೀ ಸಾಯಿಬಾಬಾ ನೆಲದ ಮೇಲೆ ಕುಳಿತುಕೊಂಡು ಇದ್ದರು. ಅವರ ಮುಂದೆ ಒಂದು ಬಡಾಗಣಿಗೆ ಇದ್ದಿತು. ಅವರು ತಮ್ಮ ಮುಖ ತೊಳೆಯುವಂತೆ ಮಾಡಿದ ಬಳಿಕ ಒಂದು ದೊಡ್ಡ ಬಂಡೆಯ ಮೇಲೆ ಗೋಧಿ ಬೀಸುವ ಕಾರ್ಯದಲ್ಲಿ ತೊಡಗಿದ್ದರು. ಅವರು ಗೋಧಿ ಹಾಕಿ ಕಲ್ಲಿನ ಮೇಳನಯಂತ್ರದ ಮೇಲೆ ಬೀಸುತ್ತಾ ಕುಳಿತಿದ್ದರು. ಈ ದೃಶ್ಯವನ್ನೆಲ್ಲ ನಾನು ಕಣ್ಣುಬಿಟ್ಟು ನೋಡುತ್ತಿದ್ದೆ. ಇವರು ಭಿಕ್ಷೆ ಬೇಡುತ್ತಾ ಬದುಕುವವರು. ಹಾಗಿದ್ದರೆ ಅವರು ಹಿಟ್ಟನ್ನು ಇಷ್ಟು ತಯಾರಿಸುತ್ತಿರುವುದು ಏಕೆ ಎಂಬ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಮೂಡಿತು. ಈ ಪ್ರಶ್ನೆ ಅಲ್ಲಿ ನೆರೆದಿದ್ದ ಇತರರಲ್ಲಿಯೂ ಸ್ಫುರಿಸಿಕೊಂಡಂತಿತ್ತು. ಆದರೆ ಅವರಲ್ಲಿ ಯಾರಿಗೂ ಧೈರ್ಯವಾಗಲಿಲ್ಲ. ಅಷ್ಟರಲ್ಲಿ 4 ಧೈರ್ಯಶಾಲಿ ಮಹಿಳೆಯರು ಮುಂದೆ ಬಂದು, ಬಾಬಾ, ನಾವು ಸಹಾಯ ಮಾಡುತ್ತೇವೆ ಎಂಬಂತೆ ಬಾಬಾ ಅವರ ಕೈಯಿಂದ ಕಲ್ಲು ಹಿಡಿದು ಬೀಸುವ ಕೆಲಸವನ್ನು ಮಾಡತೊಡಗಿದರು. ಅವರು ಹಾಡುತ್ತಾ ನಗುತ್ತಾ ಭಕ್ತಿಯಿಂದ ಬಾಬಾ ಅವರ ಪಾದಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ಮೊದಲು ಬಾಬಾ ಸ್ವಲ್ಪ ಕೋಪಗೊಂಡರು. ಆದರೆ ಆ ಮಹಿಳೆಯರ ನಿಷ್ಕಲ್ಮಶ ಭಕ್ತಿ ಮತ್ತು ಪ್ರೀತಿಯಿಂದ ಅವರು ಮುಗುಳುನಗೆಯಿಂದ ನೋಡಿ ಚಪ್ಪಣ ಮಾಡುವಂತೆ ಕುಳಿತುಕೊಂಡರು. ಅವರು ಬೀಸುತ್ತಿದ್ದ ಗೋಧಿ ಶುದ್ಧ ಹಿಟ್ಟಾಗಿ ಬದಲಾಗಿತ್ತು. ಅಷ್ಟರಲ್ಲಿ ಆ ಮಹಿಳೆಯರು ಅದನ್ನು 4 ಭಾಗವಾಗಿ ಹಂಚಿಕೊಂಡು ತಮ್ಮ ಜೊಳಿಗೆ ಹಾಕಿಕೊಂಡು ಮನೆಗೆ ಹಿಂತಿರುಗಲು ಸಿದ್ಧರಾದರು. ಈ ಕ್ರಿಯೆಯನ್ನು ನೋಡಿ ಮೂರ್ತಿಮಂತ ಧೈರ್ಯದಿಂದ ಇದ್ದ ಬಾಬಾ ಏಕಾಏಕಿ ಕೋಪಗೊಂಡು ಬಿಗಿಯಾದ ಧ್ವನಿಯಲ್ಲಿ ಹೇಳಿದರು, ಅಯ್ಯೋ, ನಿಮಗೇನು ಹುಚ್ಚು ಹಿಡಿದೀತಾ? ಇದು ಯಾರ ಅಪ್ಪನ ಆಸ್ತಿ? ನಾನು ನನ್ನ ಪ್ರಾಣದಿಂದ ಬಡಿದು ಮಾಡಿದ ಈ ಹಿಟ್ಟನ್ನು ನಿಮ್ಮ ಮನೆಯಿಂದ ತಂದ ಕಲ್ಲಿನಲ್ಲಿ. ಈ ಹಿಟ್ಟು ನಿಮ್ಮದಾದ್ದು ಹೇಗೆ? ಅವರು ಮುಂದುವರೆದು, ಈಗ ಹೋಗಿ ಈ ಹಿಟ್ಟನ್ನು ಹಳ್ಳಿಯ ಸುತ್ತಲೂ ಚೆಲ್ಲಿರಿ, ಇಲ್ಲವಾದರೆ ದುಷ್ಪರಿಣಾಮ ಎದುರಾಗಬಹುದು ಎಂದರು. ಆ ಮಹಿಳೆಯರು ಗಾಬರಿಗೊಂಡು ಶರಮದಿಂದ ತಮ ಪಿಸುಗುಟ್ಟುತ್ತಾ ಬಾಬಾ ಅವರ ಮಾತಿಗೆ ಕಿವಿಗೊಟ್ಟು ಹಿಟ್ಟನ್ನು ಹಳ್ಳಿಯ ಸುತ್ತಲೂ ಚೆಲ್ಲಿದರು. ಈ ದೃಶ್ಯವೆಲ್ಲ ನನಗೆ ಬೆರಗನ್ನುಂಟು ಮಾಡಿತು. ನಾನು ಅಲ್ಲಿಯ ಶಿರ್ಡಿವಾಸಿಗಳನ್ನು ಕೇಳಿದೆ, ಬಾಬಾ ಹೀಗೇಕೆ ಮಾಡಿದರು? ಹಿಟ್ಟನ್ನು ಏಕೆ ಹಳ್ಳಿಯ ಸುತ್ತಲೂ ಚೆಲ್ಲಲು ಹೇಳಿದರು? ಅವರು ಹೇಳಿದ ಉತ್ತರ ನನ್ನ ಮನಸ್ಸನ್ನು ಪರಿವರ್ತಿಸಿತು. ಈ ಹಳ್ಳಿಯಲ್ಲಿ ಕಾಲರಾ ರೋಗ ಹರಡಿತ್ತು. ಜನರು ಸಾಯುತ್ತಿದ್ದ ಪರಿಸ್ಥಿತಿ. ಬಾಬಾ ಈ ಹಿಟ್ಟನ್ನು ಹಳ್ಳಿಯ ಸುತ್ತಲೂ ಚೆಲ್ಲಿ ರೋಗದ ತಡೆಗಟ್ಟಲು ಪವಿತ್ರ ಕ್ರಮವಾಗಿ ಮಾಡಿದ್ದಾರೆ. ಇವರೆಲ್ಲರ ಗುರುವಾಗಿ ಅವರ ರಕ್ಷಕನಾಗಿ ಬಾಬಾ ತಮ್ಮ ಲೀಲೆಯಿಂದ ರೋಗವನ್ನೇ ದೂರ ಮಾಡಿದ್ದಾರೆ. ಅದು ಕೇಳುತ್ತಿದ್ದಂತೆ ನನ್ನ ಮನಸ್ಸು ತೀವ್ರ ಆಶ್ಚರ್ಯದಿಂದ ತುಂಬಿತು. ಗೋಧಿ ಹಿಟ್ಟು ಮತ್ತು ಕಾಲರಾ, ಇದರಲ್ಲಿ ವ್ಯಾವಹಾರಿಕ ಸಂಬಂಧವೇನು ಎಂಬುದು ನನ್ನ ಮುಂದಿನ ಯೋಚನೆ. ಆದರೆ ಹತ್ತಿರದ ಭಕ್ತರು ಅದಕ್ಕೆ ತತ್ವಬದ್ಧ ಉತ್ತರ ನೀಡಿದರು. ಬಾಬಾ ಬೀಸುತ್ತಿದ್ದದ್ದು ಗೋಧಿ ಮಾತ್ರವಲ್ಲ, ಅವರು ಬೀಸುತ್ತಿದ್ದದ್ದು ಭಕ್ತರ ಪಾಪ, ಅಹಂಕಾರ, ದುಃಖ, ಕಾಮ, ಕ್ರೋಧ, ಮೋಹ. ಅವರ ತತ್ವ ಸನ್ನಿವೇಶದಲ್ಲಿ ಮೇಲಿನ ಕಲ್ಲು ಕರ್ಮ, ಕೆಳಗಿನ ಕಲ್ಲು ಭಕ್ತಿ ಮತ್ತು ಕಲ್ಲು ಬೀಸುವುದಕ್ಕೆ. ಈ ತತ್ವವನ್ನು ಕೇಳಿದಾಗ ನನ್ನ ಎದೆ ಮಿಡಿದಿತು. ಒಂದು ಜನಸಾಮಾನ್ಯ ದೃಶ್ಯದ ಹಿಂದೆ ಇಂತಹ ಆಳವಾದ ತಾತ್ಪರ್ಯವಿದೆ ಎಂಬುದನ್ನು ಅರಿಯುವುದು ನಿಜಕ್ಕೂ ದಿವ್ಯ ಅನುಭವ. ಬಾಬಾ ದಿನನಿತ್ಯ ಈ ರೀತಿಯ ಗೋಧಿ ಬೀಸುವ ಕಾರ್ಯದಲ್ಲಿ ತೊಡಗಿದ್ದರು. ಇದು ಬಾಹ್ಯವಾಗಿ ಗೋಧಿ ಹಿಟ್ಟನ್ನು ಸಿದ್ಧಪಡಿಸುವಂತೆ ಕಾಣಿಸಬಹುದು. ಈ ಘಟನೆಯ ಮೂಲಕ ಸಾಯಿಬಾಬಾ ಒಂದು ಸ್ಪಷ್ಟ ಸಂದೇಶ ನೀಡುತ್ತಾರೆ. ನಮ್ಮ ಜೀವನದ ಗೋಧಿ ಎಂದರೆ ನಮ್ಮ ಅಧರ್ಮ, ಅಸತ್ಯ ಮತ್ತು ಅಹಂಕಾರ. ಅದನ್ನು ಜ್ಞಾನ, ಭಕ್ತಿ ಮತ್ತು ಕರ್ಮದ ಮೂಲಕ ಬೇಯಿಸಿ ಹೊರದುಡಿದಾಗ ಮಾತ್ರ ನಿಜವಾದ ಅರಿವಿಗೆ ನಾವು ಬರುವೆವು. ಬಾಬಾ ಅವರ ಲೀಲೆಗಳು ನಿರೀಕ್ಷೆಗೆ ಮೀರಿದವು. ಅವು ಮೌಲಿಕವಾದ ತತ್ವಬೋಧನೆಯ ರೂಪಗಳಲ್ಲಿ ನಮ್ಮ ಮುಂದೆ ಬರುವ ದೇವಚರಿತ್ರೆಗಳು. ಇದೇ ಸಂದರ್ಭದಲ್ಲಿ ನನ್ನೊಳಗೆ ಆಧ್ಯಾತ್ಮಿಕ ಚಿಂತನ ಆರಂಭವಾಯಿತು. ನಾನು ಈ ಲೀಲೆಗಳ ಬಗ್ಗೆ ಬರೆಯಬೇಕು. ಬಾಬಾ ಅವರ ಪ್ರೀತಿ, ತತ್ವ ಮತ್ತು ದಯೆಯ ಕಥೆಗಳನ್ನು ಜಗತ್ತಿಗೆ ತಲುಪಿಸಬೇಕು ಎಂಬ ಸಂಕಲ್ಪ ತೀವ್ರವಾಯಿತು. ಈ ಸಂಕಲ್ಪವೇ ಸಾಯಿ ಸಚ್ಚರಿತೆ ಬರೆಯಲು ಹುರಿದುಂಬಿಸಿತು. ಬಾಬಾ ಅವರ ಕೃಪೆ, ಆಶೀರ್ವಾದ ಮತ್ತು ಮಾರ್ಗದರ್ಶನದಿಂದ ಆ ಗ್ರಂಥ ಯಶಸ್ವಿಯಾಗಿ ಪೂರ್ಣವಾಯಿತು. ಶ್ರೀ ಸಾಯಿ ಪ್ರಣಾಮ. ಭಕ್ತಿ, ಜ್ಞಾನ ಮತ್ತು ಕರ್ಮದ ಮೂಲಕ ಶುದ್ಧತೆ ಮತ್ತು ಮೋಕ್ಷದ ದಾರಿ ತೋರಿಸಿದ ಮಹಾನ್ ಲೀಲಾ ಪುರುಷನಿಗೆ ನಮನ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಂ ಸಾಯಿ ರಾಮ್ ಎಂದು ಕಾಮೆಂಟ್ ಮಾಡಿ ಮತ್ತು ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಹೆಚ್ಚು ಸಾಯಿ ಬಾಬಾ ಭಕ್ತರೊಂದಿಗೆ ಹಂಚಿಕೊಳ್ಳಿ.